ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಯಾವಾಗೂ ನಾರ್ಮಲ್ ಇಡ್ಲಿ ಮಾಡ್ತಿರ್ತೀರ ಅಲ್ವಾ, ಒಂದ್ಸಲ ಈ ಎಗ್ ಸ್ಟಫ್ಡ್ ಇಡ್ಲಿ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಫೈನ್ಲಿ ಚಾಪ್ಡ್ ಆಗಿರೋ ಈರುಳ್ಳಿ, ಹಾಗೆಯೇ ಖಾರಕ್ಕೆ ತಕ್ಕಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆಯೇ ಒಂದು 2ರಿಂದ 3 ಮೊಟ್ಟೆ ಬೀಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಮೊಟ್ಟೆ ಹಾಕ್ಕೊಳ್ಳಿ. ಈಗ ಒಂದು ಇಡ್ಲಿ ಪ್ಲೇಟ್ ತೊಗೊಳ್ಳಿ, ಅದಕ್ಕೆ ಆಯಿಲ್ನೆಲ್ಲ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ಆಯಿಲೆಲ್ಲ ಗ್ರೀಸ್ ಆದಮೇಲೆ ಇಡ್ಲಿ ಬ್ಯಾಟರ್ನ ಒಂದು ಕಾಲು ಭಾಗ ಹಾಕ್ಕೊಳ್ಳಿ. ಇಡ್ಲಿ ಬ್ಯಾಟರ್ ಹಾಕಿದ್ಮೇಲೆ ರೆಡಿ ಇರೋ ಈ ಎಗ್ ಮಿಕ್ಸ್ಚರ್ನ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ. ನಾವು ಮತ್ತೆ ಮೇಲೆ ಇಡ್ಲಿ ಬ್ಯಾಟರಿಂದ ಕ್ಲೋಸ್ ಮಾಡಬೇಕಾಗತ್ತೆ. ಈಗ ಇಡ್ಲಿ ಬ್ಯಾಟರಿಂದ ಮತ್ತೆ ಮೇಲೊಂದು ಸ್ವಲ್ಪ ಒಂದು ಕೋಟಿಂಗ್ ಹಾಕ್ಕೊಳ್ಳಿ. ಈಗ ಇಡ್ಲಿ ಪಾತ್ರೆ ಇಟ್ಟು ರೆಡಿ ಇರೋ ಈ ಇಡ್ಲಿ ಪ್ಲೇಟ್ ನೀಡಿ, ಹಾಗೆ 20 ನಿಮಿಷ ಸ್ಟೀಮಲ್ಲಿ ಕುಕ್ ಮಾಡಿ. ಒಂದು 20 ನಿಮಿಷ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಎಗ್ಗು ಮತ್ತು ಇಡ್ಲಿ ಎಲ್ಲ ಇಡ್ಲಿದು ಮಿಕ್ಸ್ಚರ್ ಎಲ್ಲ ನೀಟಾಗಿ ಕುಕ್ ಆಗಬೇಕು. 20 ನಿಮಿಷ ಸಾಕಾಗುತ್ತೆ, ಅಷ್ಟರಲ್ಲೆಲ್ಲ ನೀಟಾಗಿ ಕುಕ್ ಆಗಿರುತ್ತೆ. ನೋಡಿ ಎಲ್ಲ ಎಷ್ಟು ನೀಟಾಗಿ ಕುಕ್ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬರ್ತಾಯಿದೆ ಸ್ಟಫ್ಡ್ ಇಡ್ಲಿ, ಎಗ್ ಸ್ಟಫ್ಡ್ ಇಡ್ಲಿ. ನೋಡಿ ಏನು ಸೂಪರಾಗಿದೆ. ಯಾವಾಗಲೂ ನಾರ್ಮಲ್ ಇಡ್ಲಿನೇ ಮಾಡ್ತಾ ಇರ್ತೀರಾ, ಈ ಥರನೂ ಇಡ್ಲಿನೂ ಒಂದ್ಸರಿ ಟ್ರೈ ಮಾಡಿ. ಎಗ್ ಸ್ಟಫ್ಡ್ ಇಡ್ಲಿ ನೋಡಿ, ಎಲ್ಲ ಮೊಟ್ಟೆ ಎಲ್ಲ ಎಷ್ಟು ನೀಟಾಗಿ ಕುಕ್ ಆಗಿದೆ ಅಂತ ಟೇಸ್ಟ್ ಮಾಡೋಣವಾ. ವಾವ್ ಫ್ರೆಂಡ್ಸ್, ರಿಯಲಿ ಸೂಪರಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾವ್ಯಾವ ಥರ ಇಡ್ಲಿ ಮಾಡ್ತಿರ್ತೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.